ಹಾಯ್, ಇದು ವೆನ್ಸ್ಡೇ ಈವ್ನಿಂಗ್ ವ್ಲಾಗ್. ಅಕ್ಕಿ ನೆನೆಸಿದೆ ದೋಸೆಗೆ ಅಂತ ರುಬ್ಬಿಡೋಣ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಮಿಕ್ಸಿ ತೊಗೊಳಕ್ಕೆ ಅಂತ ಹೋದೆ. ಸ್ಟವ್ ಮೇಲೆ ಹಾಲಿಟ್ಟಿದ್ದೆ, ನೋಡಲಿಲ್ಲ, ಚೆಲ್ಲೋಯ್ತು ಹಾಲು. ನಮಗೆ ನಾರ್ಮಲಿ ಮಗು ಇದೆ ಅಂತಂದರೆ ಒಂದೊಂದು ಕೆಲಸ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಈ ಥರ ಏನಾದರೂ ಆದರೆ ಡಬಲ್ ಕೆಲಸ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ದೋಸೆಗೆಲ್ಲ ರುಬ್ಬಿಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ತೊಳೆದು ಯಕ್ಷಿತ್ ಸ್ವಲ್ಪ ಹಠ ಮಾಡ್ತಿದ್ದ ಅಂದ್ಬಿಟ್ಟು ಅವನ್ನ ಹೊರಗಡೆ ಕರ್ಕೊಂಡೋಗಿ ಬಂದು ಅವನಿಗೆ ಹಾಲು ಮಾಡಿಕೊಟ್ಟು ನಾನು ಟೀ ಮಾಡ್ಕೊಂಡು ಕುಡಿದು ಡಿನ್ನರ್ಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ತೊಗರಿ ಕಾಳಿತ್ತು, ಹಾಕಿ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ಉಪ್ಸಾರು ಮಾಡೋದಕ್ಕೆ ನಾನಿಲ್ಲಿ ಚೆನ್ನಾಗಿ ಕಾಳುಗಳನ್ನ ತೊಳ್ಕೊಂಡು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮೆಟೊನ ಹಾಕ್ಕೊಂಡು 2 ರಿಂದ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಅದಾಗಿದ್ಮೇಲೆ ಚೆನ್ನಾಗಿ ಟೊಮೆಟೊನ ಸ್ಮ್ಯಾಶ್ ಮಾಡಿಕೊಂಡು ಹಾಕೋಬೇಕು. ಸ್ವಲ್ಪ ಉಪ್ಸಾರು ಖಾರ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತೆ. ಅದಾಗಿದ್ಮೇಲೆ ಯಕ್ಷಿತ್ಗೆ ಊಟ ಮಾಡಿಸಿ ನಾನು ಕೂಡ ಮುದ್ದೆ ಮಾಡಿ ಊಟನ ಮಾಡಿದ್ವಿ. ನಿಮ್ಮೆಲ್ಲರಿಗೂ ನನ್ನ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ.